ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸಿ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಆಗ್ರಹಿಸ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಬಿಜೆಪಿ ನಾಯಕರು ಆಗ್ರಹಿಸ್ತಾ ಇದ್ದಾರೆ. ವಿಧಾನಸೌಧಕ್ಕೆ ಬೀಗ ಹಾಕೋದಕ್ಕೆ ಹೊರಟಂತಹ ಬಿಜೆಪಿಗರನ್ನ ವಶಕ್ಕೆ ಪಡಿಬೇಕಾದಂತಹ ಸ್ಥಿತಿ. ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಾ. ಅಶ್ವಥ್ ನಾರಾಯಣ ಆದಿಯಾಗಿ ಎಲ್ಲರನ್ನೂ ಕೂಡ ವಶಕ್ಕೆ ಪಡೆದಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯರಿಗೆ ನಿಗಮನದಲ್ಲಿ ಲೂಟಿ ಹೊಡೆದ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ. ರಾಜೀನಾಮೆ ಕೊಡದೇ ಇರತಕ್ಕಂಥದ್ದು ಬಂಡತನದ ಪರಮಾವಧಿಯಾಗುತ್ತೆ. ನಾನು ಮುಖ್ಯಮಂತ್ರಿಗಳಿಗೆ ಆಗ್ರಹಿಸಕ್ಕೆ ಬಯಸ್ತೇನೆ, ನೀವು ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಅವರ ಮಾತನ್ನು ಕೇಳಿ, ಕರ್ನಾಟಕ ರಾಜ್ಯದ ಗೌರವ ಉಳಿಸೋದಕ್ಕೆ ತಮ್ಮ ಗೌರವ ಉಳಿಸ್ಕೊಳ್ಳೋದಕ್ಕೆ ರಾಜೀನಾಮೆ ಕೊಡಿ. ಅಧಿಕಾರಕ್ಕೆ ಬಂಡತನದಿಂದ ಅಂಟ್ಕೊಳ್ಳೋದನ್ನ ರಾಜ್ಯದ ಜನ ಕ್ಷಮಿಸೋದಿಲ್ಲ. ನಿಮಗೆ ಧೈರ್ಯ ಇದ್ರೆ ನೀವು ವಿಧಾನಸಭೆ ವಿಸರ್ಜನೆ ಮಾಡಿ ಚುನಾವಣೆಗೆ ಬನ್ನಿ. 7 ಕೋಟಿ ಜನ ಯಾರನ್ನ ಬೆಂಬಲಿಸ್ತಾರೆ ಅನ್ನೋದು ಸತ್ಯ ಗೊತ್ತಾಗುತ್ತೆ. ನೀವೇ ಬಡಾಯಿ ಕೊಚ್ಕೊಂಬೇಡಿ. ನಿಮ್ಗೆ ಆ ಥರ ಧೈರ್ಯ ಇದ್ರೆ ನೀವು ಡಿಸರ್ವ್ ಮಾಡಿ ಎಲೆಕ್ಷನ್ಗೆ ಬನ್ನಿ, ಗೊತ್ತಾಗುತ್ತೆ ಯಾರು ಬೆಂಬಲಿಸ್ತಾರೆ ಅಂತ ಹೇಳಿ. ವಿಧಾನಸೌಧ ಬೀಗ ಹಾಕುವ ಪ್ರಯತ್ನ ಕೂಡ ಮಾಡಿದ್ರೆ ನೀವು ಈಗ ಮುಖ್ಯಮಂತ್ರಿಯ ಮೇಲೆ ಆ ಭ್ರಷ್ಟಾಚಾರದ ಆರೋಪ ಇರೋ ಕಾರಣಕ್ಕೆ ಸರ್ಕಾರ ನಡೆಸುವ ಯೋಗ್ಯತೆಯನ್ನ ಕಳ್ಕೊಂಡಿದ್ದಾರೆ. ಕರ್ನಾಟಕವನ್ನ ಮುನ್ನಡೆಸುವಂತ ಯೋಗ್ಯತೆ ಅವರಿಗಿಲ್ಲ. ಹಾಗಾಗಿ ಅವ್ರು ರಾಜೀನಾಮೆ ಕೊಡಬೇಕು. ಅದಕ್ಕಾಗಿ ನಾವು ಬೀಗ ಹಾಕೋ ಕೆಲಸ ಮಾಡ್ತಿದ್ವಿ. ಎಲ್ಲಿದೆ ವಿಧಾನಸೌಧದಲ್ಲಿ 1.5 ವರ್ಷದಿಂದ ರಾಜ್ಯದ ಅಭಿವೃದ್ಧಿ ಇಲ್ಲ, ಬರೀ ಭ್ರಷ್ಟಾಚಾರ ಲೂಟಿ ಬಿಟ್ಟರೆ ಇನ್ನೇನು ನಡೆದಿದೆ? ಇದ್ದೇನು ಪ್ರಯೋಜನ? ಅವರು